ಧಾರವಾಡ ಜಿಲ್ಲಾ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ ಪಾಲಿಕೆ ವಿಪಕ್ಷ ನಾಯಕಿಯಿಂದ ಈಗ ದೂರು ದಾಖಲಾಗಿದೆ. 3 ದೂರು ಒಟ್ಟು ಕೂಡಿಸಿ 42 ಜನರ ವಿರುದ್ಧ ಎಫ್ಐಆರ್ ಅನ್ನು ದಾಖಲು ಮಾಡಿದ್ದಾರೆ. ಕರಸೇವಕರ ಬಂಧನ ಖಂಡಿಸಿ ಬಿಜೆಪಿ ಪ್ರತಿಭಟನೆಯನ್ನ ಮಾಡಿತ್ತು. ಬಿಜೆಪಿ ಪ್ರತಿಭಟನೆಯ ವೇಳೆ ಸಿಎಂ ವಿರುದ್ಧ ಅವಹೇಳನಕಾರಿ ಘೋಷಣೆಯನ್ನ ಕೂಗಿದ್ರು. ಬಿಜೆಪಿಯ 42 ಕಾರ್ಯಕರ್ತರು ನಾಯಕರ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಧಾರವಾಡ ಜಿಲ್ಲಾ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ ಪಾಲಿಕೆ ವಿಪಕ್ಷ ನಾಯಕರಿಂದ ಈಗ ದೂರನ್ನ ದಾಖಲು ಮಾಡಿದ್ದಾರೆ. ಮುಖ್ಯಮಂತ್ರಿಗಳ ವಿರುದ್ಧ ಅವಹೇಳನಕಾರಿ ಘೋಷಣೆ ಹಿನ್ನೆಲೆಯಲ್ಲಿ ಅವಹೇಳನಕಾರಿ ಘೋಷಣೆಯ ಹಿನ್ನೆಲೆಗೆ ಎಫ್ಐಆರ್ ದಾಖಲಾಗಿದೆ. ಈ ಎಫ್ಐಆರ್ಗಳು ದಾಖಲೆ ಆಗೋದು ಶುರು ಆಗಿಬಿಟ್ರೆ ಯಾವ ಹಂತಕ್ಕೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ. ಕಾರಣ ಕಾಂಗ್ರೆಸ್ನ ನಾಯಕರು ಮೋದಿ ಅವರ ಮೇಲೆ ಮಾತನಾಡಿದ್ದಾರೆ. ಕಾಂಗ್ರೆಸ್ನ ನಾಯಕರು ಅನೇಕ ನಾಯಕರುಗಳ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ. ಆವಾಗ ಏನಾಗುತ್ತೆ? ಈಗ ಬಿಜೆಪಿ ನಾಯಕರು ಅನೇಕ ನಾಯಕರುಗಳ ಬಗ್ಗೆ ಮಾತನಾಡಿದ್ದಾರೆ, ಅವರು ಎಫ್ಐಆರ್ ಹಾಕ್ತಾರೆ. ರಾಜಕೀಯದಲ್ಲಿ ಇವೆಲ್ಲವೂ ಕೂಡ ಕೇಸ್ ದಾಖಲಾಗಕ್ಕೆ ಶುರು ಆಗ್ಬಿಟ್ರೆ ಪೊಲೀಸ್ ಸ್ಟೇಷನಲ್ಲಿ ಬರೀ ರಾಜಕಾರಣಿಗಳದ್ದು ಎಫ್ಐಆರ್ಗಳೇ ಬುಕ್ ಆಗಬೇಕಾಗತ್ತೆ ಸಪರೇಟ್ ಆಗಿ ಒಂದು.